ಬಿಗ್ ಬಾಸ್. ಹುಚ್ಚ ವೆಂಕಟ್ ಮನಸ್ಥಿತಿ ಗೊತ್ತಿದ್ದು ಯಾಕೆ ಬಿಗ್ ಬಾಸ್ ಒಳಗಡೆ ಕಳಿಸಿದ್ರು? ಎಂಡೋಮೋಲ್ ರೋಲ್ಸ್ ನ ಇಲ್ಲಿ ಬ್ರೇಕ್ ಮಾಡ್ಲಾಯ್ತಾ? ಹಾಗಾದ್ರೆ ಹುಚ್ಚ ವೆಂಕಟ್ ಮನಸ್ಥಿತಿ ಹೇಗಿದೆ? ಇದೇ ಈ ಹೊತ್ತಿನ ವಿಶೇಷ. ಪಾಪ ವೆಂಕಟ್. ನಾನು ಶ್ರುತಿ. ಏನ್ ಕುಟ್ಟಬೇಕು ಕೇಳಿ ಕುಟ್ಟಾಕ್ಬಿಡ್ತೀನಿ ಅತ್ಲಾಗೆ. ಬಿಗ್ ಬಾಸ್. ಹುಚ್ಚ ವೆಂಕಟ್ ಅವ್ರ ಮನಸ್ಥಿತಿ ಗೊತ್ತಿದ್ದು ಯಾಕೆ ಬಿಗ್ ಬಾಸ್ ಅವ್ರನ್ನ ಮತ್ತೆ ಒಳಗಡೆ ಕಳಿಸಿದ್ರು? ಅದು ಕೂಡ ಕಂಟೆಸ್ಟೆಂಟ್ ಆಗಿ ಅಲ್ಲ, ಆದ್ರೆ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಅವ್ರನ್ನ ಒಳಗಡೆ ಕಳಿಸಲಾಗಿತ್ತು. ಆದ್ರೆ ಪ್ರಥಮ್ಗೆ ಹೊಡೆದಿರುವಂತಹ ಸುದ್ದಿ ಈಗಾಗಲೇ ಎಲ್ಲ ಕಡೆ ಮನೆ ಮಾಡಿರುವಂತದ್ದು. ಆದ್ರೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ, ಯಾರ್ದು ತಪ್ಪು ಇಲ್ಲಿ ಮುಖ್ಯವಾಗಿ ಅಂತ. ಚಾನಲ್ ಅವ್ರ ತಪ್ಪ ಅಥವಾ ಹೆಡ್ ತಪ್ಪ, ಕಳಿಸಿದ್ದು ತಪ್ಪ ಅಥವಾ ಸುದೀಪ್ ಅವ್ರ ತಪ್ಪ, ಎಲ್ಲ ಗೊತ್ತಿದ್ದು ಕಳಿಸಿದ್ದು ತಪ್ಪಾಯ್ತಾ ಅನ್ನುವಂತಹ ಪ್ರಶ್ನೆಗಳು ಸಾಕಷ್ಟು ಇರುವಂತದ್ದು. ಸೊ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಆಪ್ತ ಸಮಾಲೋಚಕಿ ಆದಂತಹ ಶ್ರೀದೇವಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಇನ್ನ ಅಡ್ವೊಕೇಟ್ ಆದಂತಹ ಆಕರ್ಷ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಆಕರ್ಷ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನ ಹುಚ್ಚ ವೆಂಕಟ್ ಅವರ ಅಣ್ಣ ಆದಂತಹ ಕುಶಾಲ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನು ಕೂಡ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ಮೊದಲಿಗೆ ನಾನು ನಿಮ್ಮನ್ನ ಕೇಳ್ತೀನಿ, ಹುಚ್ಚ ವೆಂಕಟ್ ಅವರ ಮನಸ್ಥಿತಿ ಬಗ್ಗೆ ಹೇಳೋದಾದ್ರೆ, ನೀವೆಲ್ಲಾ ನೋಡಿರ್ತೀರಾ, ಎಲ್ಲಾ ಶೋಗಳಲ್ಲೂ ನೋಡಿರ್ತೀರಾ, ಅವ್ರನ್ನ ಇಂಟರ್ವ್ಯೂ ಅಲ್ಲಿ ನೋಡಿರ್ತೀರಾ. ಸೊ ಏನ್ ಅನ್ಸುತ್ತೆ ಅವ್ರ ಮನಸ್ಥಿತಿ ನಿಮ್ಗೆ? ಅವರ ಮನಸ್ಥಿತಿ ಕೆಲವೊಂದು ಸಮಯದಲ್ಲಿ ಸಮತೋಲನದಲ್ಲಿ ಇಲ್ಲ ಅನ್ನೋದು ಕಂಡು ಬರ್ತಾ ಇರುತ್ತೆ. ಬಟ್ ಅದು ಸಿಚುವೇಶನ್ಗೆ ಸಂಬಂಧಪಟ್ಟಂಗೆ ಅಂತ ನನ್ನ ಅನಿಸಿಕೆ. ಅದನ್ನೇ ತೋರಿಸ್ಬಿಟ್ಟು ಅವರು